ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಾವಣಗೆರೆ ಬಿಜೆಪಿ ಬಣದಾಟ ಮತ್ತೆ ಜೋರಾಗಿ ಶುರುವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಬಿಜೆಪಿಯ ಬಣ ಬಡಿದಾಟಕ್ಕೆ ನಿನ್ನೆ ತಾನೇ ವಿಜೇಂದ್ರ ಅವರು ದಾವಣಗೆರೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಒಂದು ಬಣ ಬಡಿದಾಟ ಸ್ಫೋಟವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಈ ಒಂದು ಬಣ ಬಡಿದಾಟದ ವಿರೋಧಿಗಳಿಗೆ MP ರೇಣುಕಾಚಾರ್ಯ ಅವರು ಮಾತಿನ ಮೂಲಕ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಒಂದು ಸ್ಫೋಟಕ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಅಂತಂದು ನೋಡ್ಕೊಂಬರೋಣ ವೀಕ್ಷಕರೇ. ಮಾನ್ಯ ರೇಟಿನ ಮಾತಾಡಿದ್ದಾರೆ. ನಾನು ಮಾತಾಡಬಾರ್ದಂತ ಹೇಳಿದ್ದೆ, ಮೇಲಲ್ಲೇ ಏನು ಮಾತಾಡಲೇಬೇಕಂತ ಹೇಳಿದೆ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, ರಾಜ್ಯ ಅಧ್ಯಕ್ಷರ ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ವಿಜೇಂದ್ರ ಅವರಿಗೆ ಈ ಸಮಾರಂಭದ ಕೇಂದ್ರ ಬಿಂದು ರಾಜ್ಯದಲ್ಲಿ ಹೋರಾಟಗಳ ಮುಖಾಂತರ ಜನರ ಆಶೀರ್ವಾದವನ್ನು ಪಡೆದು ಒಂದಿನ ಅಶ್ವಮೇಧ ಕುದುರೆ ಯಾವ ರೀತಿ ಹೊರಡುತ್ತೆ, ಈ ರಾಜ್ಯದಲ್ಲಿ 140 ಸೀಟ್ ಗೆಲ್ಲಿಸಬೇಕಂತ ಹೇಳಿ ಸಂಕಲ್ಪ ಮಾಡಿರುವ ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರೇ, ಮಾಜಿ ಸಚಿವರು ಹಿರಿಯರಾದ ಕರುಣಾಕರ್ ಅವರೇ, ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ರಾಜಶೇಖರ್ ನಾಗಪ್ಪ ಅವರೇ, ನಮ್ಮ ಮಾಜಿ ಶಾಸಕರು 3 ಜನರಲ್ಲಿ ಎಲ್ಲ ಅಭಿವೃದ್ಧಿ ಅಧಿಕಾರೇ ಇಬ್ಬರವರೇ, ಬಸವಣ್ಣವರೇ, ರಾಮನವರೇ, ಅಲ್ಲಿ ಒಂದು ಇಬ್ಬರವರೇ ಈ ಜಿಲ್ಲೆಯಲ್ಲಿ ನಾವು ಯಾರಾದರೂ ಭಾರತೀಯ ಜನತಾ ಪಾರ್ಟಿ ಅಖಂಡ ಜಿಲ್ಲಾಧ್ಯಕ್ಷರಾಗಿ, ಶಾಸಕರಾಗಿ, ರೈತ ನಾಯಕರಾಗಿ ಈ ಜಿಲ್ಲೆಯಲ್ಲಿ ಭೀಷ್ಮಂತರ ಯಾರಿಗಂತಂದ್ರೆ SA ಕೊಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಬರಬೇಕಾಗಿಲ್ಲ. ಅವರು ರಾಜ್ಯದ ಅಧ್ಯಕ್ಷರು ನಾಯಕರನ್ನು ಭೇಟಿ ಮಾಡಿ ನಿಮ್ಮ ಜೊತೆಗಿದ್ದೀವಿ, ನಾವು ಅಧ್ಯಕ್ಷರ ಅಭ್ಯರ್ಥಿಯನ್ನು ಗೆಲ್ಲಿದ್ದೀವಿ ಅಂತ ನಮ್ಮ SA ಜೊತೆಗೆ ಪ್ರತಿಪತ್ತಿ ನಿಂತು ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆದರ್ಶ ಹೊಂದಿದ ತಪ್ಪಾಗಲ್ಲ, ಮುಖಸ್ಥಿತಿ ಅಲ್ಲ. ವಿಧಾನ ಪರಿಷತ್ ಸದಸ್ಯರಾಗಿ, ಮುಖ್ಯ ಸಚೇತಕರಾಗಿ ಈ ಪಕ್ಷಕ್ಕೆ ಔದಾರ್ಯ ಕೊಡುಗೆಯನ್ನು ಕೊಟ್ಟಂತ ಡಾಕ್ಟರ್ AS ಅವರೇ, ನಮ್ಮ ಯುವ ನಾಯಕರಾದ ಮಾನ್ಯ ಮಲ್ಲಿಕಾರ್ಜುನ ಅವರೇ, ದಾವಣಗೆರೆ ದಕ್ಷಿಣ ಅಭ್ಯರ್ಥಿಗೆ ಅಧ್ಯಕ್ಷರನ್ನು ಪಡೆದು ಮೇಯರ್ ಆಗಿ ಈ ದೇಶಕ್ಕೆ ಮಾದರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ DJ ಅಜಯ್ ಕುಮಾರ್ ಅವರೇ, ಅತಿ ಹೆಚ್ಚು ಮತಗಳನ್ನು ದಾವಣಗೆರೆ ಉತ್ತರದಲ್ಲಿ ಪಡೆದು ರಾಜ್ಯದ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ನಮ್ಮ ಆತ್ಮೀಯರಾದ ಲೋಕಿಕೆರೆ ನಾಗರಾಜ್ ಅವರೇ, ಶಿವಮೊಗ್ಗ ನಮಗೆ ಆ ಮಂಡಳಿಗಳ ಆ ಮಣ್ಣಿನ ಕೂಡ ಬಹುಶಃ ನನ್ನಲ್ಲಿ ಒಂದು ಮನುಷ್ಯರು ಮಾಡಿದರೆ ಸಂಸ್ಕಾರ ಸಂಸ್ಕೃತಿ ಪಡೆದು ಅದು ಶಿವಮೊಗ್ಗವಿದೆ. ಬಹುಶಃ ರಾಜಕಾರಣಗಳಿಗೆ ಯಡಿಯೂರಪ್ಪನವರು ಆ ಜಿಲ್ಲೆ ನಮ್ಮನ್ನು ಇವತ್ತು ಮಾತಾಡ್ತೀವಿ ಅಂದ್ರೆ ಆ ಶಿವಮೊಗ್ಗ ಜಿಲ್ಲೆ BS ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಆ ಜಿಲ್ಲೆಯಿಂದ ಬಂದು ಜಿಲ್ಲಾಧ್ಯಕ್ಷರಾಗಿ 2 ಬಾರಿ
ನಿನ್ನೆ ದಿವಸ ಪ್ರಭಾವಿಯಾಗಿ ನಿಜವಾಗಿ ಅತ್ಯಂತ ಸಂತೋಷ ಆಗ್ತದೆ. ರವೀಂದ್ರನಾಥ್ ನಾವು ಶಿವಸ್ವಾಮಿ ಕರ್ನಾಟಕದವರು ಮಾನವ ಬಸವಣ್ಣರು ಮಲ್ಲಿಕಾರ್ಜುನ ಅಜಯ್ ಕುಮಾರ್ ಎಸ್ ರಾಮಣ್ಣ ಲೌಕಿಕರನ್ನು ನಿಜವಾಗ್ಲೂ ಕಡ್ಡಾಯ ಬಹಳ ಸಂತೋಷ ಪಡಬೇಕಿದ್ರೆ ಮೇಘರಾಜ ಸಂಘಟನೆ ಹೊಂದಿರತಕ್ಕಂಥ ವ್ಯಕ್ತಿ ಈ ಪ್ರಭಾವಿಯಾಗಿ ಬಂದು ನಮ್ಮೆಲ್ಲರೂ ಅನೇಕ ತಿಂಗಳಿಂದ ಉರಿದುಂಬಿಸಿ ಸಂಘಟನೆಗೆ ನಮ್ಮನ್ನು ಜೋಡಣೆ ಮಾಡುತ್ತಿರುವ ಆತ್ಮೀಯರಾದ ಮೇಘರಾಜರವರೇ, ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಸ್ವಲ್ಪ ಶಕ್ತಿಗಳು ಜಗದೀಶ್ ಅವರೇ, ನಮ್ಮ ದಾವಣಗೆರೆ ದಕ್ಷಿಣ ಮಂಡಲ ಅಧ್ಯಕ್ಷರು ಸ್ನೇಹಿತರಾದ ಸಿಂಧೆ ಅವರೇ, ನಮ್ಮ ಕನ್ನಡ ಸಂಘಟನೆ ಹೊಂದಿರತಕ್ಕಂಥ ವ್ಯಕ್ತಿ ನಾವೆಲ್ಲರೂ ಆತ್ಮೀಯರಾದ ಅವರ ಬಹುಸಂಖ್ಯರಿಗೆ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಎಸ್ ಎ ರವೀಂದ್ರನಾಥ್ ಅವರ ಜೊತೆಗೆ ಸಿಎಸ್ ಅವರ ಜೊತೆಗೆ ಸದಾ ಬೆಂಬಲವಾಗಿ ನಿಂತ ಕೆ ಎಂ ಸುರೇಶ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಡ್ಡಾಯ ಅವರೇ, ಅನೀಶ್ ಅವರೇ, ಅನಿಲ್ ನಾಯ್ಕ ಅವರೇ, ಮಂಡಲ ಅಧ್ಯಕ್ಷರಾದ ತಾರೇಶ್ ನಾಯ್ಕ ಅವರೇ, ಕುಮಾರ್ ಅವರೇ, ಮಂಡಳಿ ಅಧ್ಯಕ್ಷರಾದ ನಾಗರಾಜ್ ಅವರೇ, ಮಹಾನಗರ ಪಾಲಿಕೆ ಸದಸ್ಯರಾಗಿ ಪ್ರತಿಪಕ್ಷದ ನಾಯಕರಾಗಿ ಅವರ್ಯಾರು ಜಾಬನ್ನು ಕುರಿತು ವಿಮೋಚನ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ ಶಿವಪ್ರಕಾಶ್ ಅವರೇ, ಅಲ್ಪಳ್ಳಿ ಅಧ್ಯಕ್ಷರಾದ ಶೇಖರ್ ಅವರೇ, ಅವರಿವರಲ್ಲಿದೆ ವೇದಿಕೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ, ಕಳೆದ 5 ದಿವಸಗಳಿಂದ ನಿಮ್ಮ ಮನೆ ಕೆಲಸ ಎಲ್ಲವನ್ನು ಬದಿಗೊತ್ತಿ ವಿಸ್ತಾರಕರಾಗಿ ಶಿವಮೊಗ್ಗ, ಹಾವೇರಿ, ವಿಜಯನಗರ, ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆ ನಮ್ಮ ಕ್ಷೇತ್ರಗಳಂತೆ ಮನೆ ಮನೆಗೆ ಸಂಪರ್ಕ ಮಾಡಿ ಜನರ ನಾಡಿ ಬಿಡಿತವನ್ನು ಅರಿತು ಅಲ್ಲಿ ಭಾಷಣ ನಡೆಸಿ ಇಲ್ಲಿ ಬಹಳ ಗೌರವದಿಂದ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ಬಂಧುಗಳು ವಿಸ್ತಾರಕ್ಕೆ ಬಂಧುಗಳಿಗೆ ಮಾತರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಇನ್ನುಳಿದಂತೆ ಭಾರತೀಯ ಜನತಾ ಪಾರ್ಟಿ ಆದರ್ಶ ಯಾರಂದ್ರೆ ನಾವೆಲ್ಲ ವೇದಿಕೆ ಮೇಲೆ ಕೂತಂತವರು, ನಿಜವಾಗ್ಲೂ ನಾವಲ್ಲ, ವೇದಿಕೆ ಮುಂಭಾಗದಲ್ಲಿಲ್ಲ. ನೀವು ಕಾದುರಿತ ಚುನಾವಣೆ ಯಾವ ಪಕ್ಷದ ಕಾಯ್ತೀರಿ, ನಿಮಗೆ ನನ್ನ ಅತ್ಯಂತ ಹೃದಯಪೂರ್ವಕವಾದ ಮುಖಂಡರಿಗೆ, ಕಾರ್ಯಕ್ರಮಗಳಿಗೆ, ನನ್ನ ಮಾನ್ಯರಿಗೆ, ಸಹೋದರರಿಗೆ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸ್ತೀನಿ. ಬಂದಿವೆ ಸುದ್ದಿಯನ್ನು ಎಬ್ಬಿಸಲು ಆಗಮಿಸಿದ ಮಾಧ್ಯಮದ ಸ್ನೇಹಿತರೆ, ಬಂದಿವೆ ಹೆಚ್ಚು ಮಾತಾಡಿದೆ. ನಾವೆಲ್ಲರೂ ಮುಂಬರುವ ಕೇವಲ ಈ ಚುನಾವಣೆ 1 ವರ್ಷ ಮಾತ್ರ ಬಾಕಿ ಇದೆ, 2 ವರ್ಷ ಅಲ್ಲ. ಮಾರ್ಚ್ 25 ಚುನಾವಣೆ ಘೋಷಣೆಯಾಗಿದೆ. ಇದು ಫೆಬ್ರವರಿ 5ನೇ ತಾರೀಕು, ಮಾರ್ಚ್ 5 ಕ್ಷಮೆಯಲ್ಲಿ ನಮ್ಮ ಸೋಲಿಲ್ಲ ಅಂತ ಯಾಕೆ ಲೆಕ್ಕಾಚಾರ ಯಾಕೆ ಪಾಲ್ಗೊಂಡು ಈಗ ಕೊನೆ 6 ತಿಂಗಳು ಈ ಸರ್ಕಾರ ಕಾಯಿಸಿಲ್ಲ. ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಬಜೆಟ್ ಮಂಡಿಸಿ ಕೀರ್ತಿ ಹೋಗಿರ್ಬೇಕಂತ ಹೇಳಿ ಅವರು ಕುರ್ಚಿಯನ್ನ ಗಮ್ಮಾಕಿ ಬಿಗಿಯಾಗಿ ಮಾಡಿದ್ದಾರೆ. ಇನ್ನೊಂದು ಅವ್ರು ಔಟ್ಗೋಯಿಂಗ್ ಇನ್ನೊಂದು ಕಡೆಯಿಂದ ಆ ಕುರ್ಚಿನ ಹಗ್ಗ ಹಾಕಿ ಕಟ್ಟಿ ಉಪಮುಖ್ಯಮಂತ್ರಿಗಳು ಇನ್ನು 1 ವರ್ಷ ಚುನಾವಣೆ ಅದೇನ್ ಬೇಕಾದಾಗಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಅದಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವರು ಬೆಳಿಗೋಲು ಹಾಕಿ ಕೂಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ
ವಿಜೇಂದ್ರವರ ಸಾರಥ್ಯದಲ್ಲಿ ನಾವು 140 ಸ್ಥಾನಗಳನ್ನು ಗೆದ್ದೇವೆ ಅಂತ ವಿಶ್ವಾಸ ನಮಗಿದೆ. ಸದ್ಯಕ್ಕೆ ಯಾವ್ದಾರ ಚುನಾವಣೆ ಬಂದದ್ದು ಯಾವ್ದಪ್ಪ? ದಾವಣಗೆರೆ ದಕ್ಷಿಣ. ಇದು ಅಗ್ನಿ ಪರೀಕ್ಷೆ. ನಮ್ಮೆಲ್ಲರಿಗೂ ನಾವು ಸಂಕಲ್ಪ ಮಾಡಿ ಕರೆದಾರೆ ನಮ್ಮ ಸಮಯವನ್ನು ಕೊಡ್ತೀವಿ ಅಂತ ಹೇಳಿ ನಾವು ನೀವು ಸಂಕಲ್ಪ ಮಾಡಬೇಕಾದ್ರೆ ದಾವಣಗೆರೆ ಬಾಗಲಕೋಟೆಯಲ್ಲಿ ಗೆಲ್ಲಿಸ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಾರ ಅಭ್ಯರ್ಥಿ ಅಂತ ಹೇಳಿ. ಅಭ್ಯರ್ಥಿಯನ್ನು ಗೆಲ್ಲಿಸಿ ರಾಜ್ಯದ ಅಧ್ಯಕ್ಷರ ಮಳಿಗೆ ನಾವು ಹಾಕುತ್ತಾರೆ. ಅದಕ್ಕೋಸ್ಕರ ಸಂಕಲ್ಪ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಈ ರಾಜ್ಯದ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ನಿಮಗೆಲ್ಲ ಗೊತ್ತಿದೆ. ಒಂದು ಹಳ್ಳಿಗೆ ನಾವು ರಾಜ್ಯ ಸರ್ಕಾರ ವಿಚಾರಿಸ್ತೀವಿ. ಈ ಹೆಸರು ಕೇಳಿದ್ರೆ ನಾವೇ ಕೆಲಸವಿ ನನಗೆ ಗಂಟೆ ದುಡಕಲ್ಲ ಅಂತ ಹೇಳ್ತಾರೆ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ. 5,000 ಕೋಟಿ ಲೂಟಿ ಮಾಡ್ತಾರೆ ಅಧ್ಯಕ್ಷ ಮಾತಾಡ್ತಾರೆ. ನಾನು ಬಂದು ಹಳ್ಳಿಯಲ್ಲಿ ಮನೆ ಹೋಗ್ತೀನಿ. ಗೃಹ ಜಯಂತಿ ಅಂದ್ರೆ ಒಂದು 100 ರೂಪಾಯಿ ಬರ್ತದ್ದು ಇವತ್ತು 600, 700, 800 ಬರ್ತಾ ಇರ್ತಾರೆ. ಶಕ್ತಿ ಬಸ್ಸೇ ಇಲ್ಲ. ಇವರಿಗೆ ಇಲ್ಲೇ ಇಲ್ಲ. ಈಗ ಅಕ್ಕಿ ಕೊಡುದು ಮೋದಿ, ಆ ಪುಣ್ಯಾತ್ಮ ಅಕ್ಕಿ ಕೊಡುದು ಮೋದಿ. ಅದಕ್ಕೆ ಹಿಂದೂ ಕಿಟ್ ಅಂತ ಹೇಳಿಕೊಡ್ತಾರೆ ಇವರು. ಈ ಸರ್ಕಾರ ನಾಗರಿಕರಲ್ಲಿ ದಾವಣಗೆರೆ ದಕ್ಷಿಣ ಅಭ್ಯರ್ಥಿನ ಗೆಲ್ಲಿಸಿ ಕಳಿಸು ಅಂತ ಹೇಳಿ ನಾವು ರಾಜ್ಯದ ಅಧ್ಯಕ್ಷ ಸಂಕಲ್ಪ ಮಾಡ್ತೀವಿ ಅಂತ ಹೇಳಿ. ಇದರ ಜೊತೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇನ್ನು ಕೇವಲ ಚುನಾವಣೆ ಕೊನೆ ಹಾಕಿಕೊಂಡು ಲೆಕ್ಕಿಲ್ಲ. ನಾಳೆ ಏಪ್ರಿಲ್ ತಿಂಗಳ ಸರ್ಕಾರ ತಿದ್ದುಕೊಳ್ಳುವುದಿಲ್ಲ. ಯಾಕಂದ್ರೆ ಕುರ್ಚಿ ಕಟ್ಟದ ಕದನ ಇರುತ್ತದೆ. ವೀರಪ್ಪ ಮೊಯ್ಲಿ ಕಾಲದಲ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಪ್ಪು ಸಾಸ ಹೊಡೆದಾಡಿದ್ರು. ಈಗ ಸಂಸ್ಕೃತಿ ಇಲ್ಲ. ಚಾಕು ಚೂರಿ, ಚೈನು. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್, ಗುಂಡಾಗಿರಿಗೆ ಮತ್ತೊಂದು ಹೆಸರು ಕಾಂಗ್ರೆಸ್. ಚಾಕು ಚೂರಿ ಸಂಸ್ಕೃತಿ ಕಾಂಗ್ರೆಸ್. ಚುನಾವಣೆ ಯಾವುದೇ ಸಂದರ್ಭ ಬರ್ಬೋದು. ರಾಜ್ಯ ಸರ್ಕಾರ ಕೊನೆಯವರಿಗೆ ಉಳಿಯಲ್ಲ. ಸೂರ್ಯಚಂದ್ರ ಜನ ಈ ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತೆ. ಇವತ್ತು ನಾವು ನೀವು ಒಟ್ಟಾಗಿ ರಾಜ್ಯದ ಅಧ್ಯಕ್ಷರಿಗೆ ಹೇಳಬೇಕಾಗಿದೆ. ಅಧ್ಯಕ್ಷ, ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ವಿರುದ್ಧ ಮೂಲಾಧಾರ ಪಾದಯಾತ್ರೆ ಮಾಡಿದ ಯುವ ಮುಖಂಡರು, ರಾಜ್ಯಾಧ್ಯಕ್ಷರು, ಮುಖಂಡರು, ಅವರಿಗೆ ನಾವು ಧನ್ಯವಾದ ಸಲ್ಲಿಸಬೇಕಾಗಿದೆ. ಪಾದಯಾತ್ರೆ ಮಾಡಿದ್ರು. ಭ್ರಷ್ಟಾಚಾರ ವಾಲ್ಮೀಕಿ ಅಂಗಣ 175 ಕೋಟಿ 8 ಗಂಟೆಗ ಬಂಗಾರದಿಂದ ಅದ್ರ ವಿರುದ್ಧ ಹೋರಾಟ ಮಾಡಿ ಹಣವನ್ನು ವಾಪಸ್ ಕೀರ್ತಿ ಯಾರು ಸಲ್ಲುತ್ತೆ? ಯಾರು ಸಲ್ಲುತ್ತಪ್ಪ? ಯಾರು ಸಲ್ಲುತ್ತೆ? ಯಾಕಂದ್ರೆ ಯಡಿಯೂರಪ್ಪ ರೈತ ನಾಯಕ ರಾಜ ಗುರಿ. ನಾವೆಲ್ಲ ಸಣ್ಣ ಕೇಳ್ತೀವಿ. ಯಡಿಯೂರಪ್ಪ ಗುರಿ ಇದ್ದಾರೆ. ಯಡಿಯೂರಪ್ಪ ಗುಡಿ ಇದ್ದಾರೆ. ಅಲ್ಲಿ ರಾಜ ಗುರಿ ಇದ್ದಾರೆ. ಬರೀ ರಾಜ ಗುರಿ ನಾವು ಸುಲಿಗಿದ್ದೇವೆ ಅಂತ ಹೇಳಿ ಸಂದೇಶವನ್ನು ಕೊಡೋಣ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಲು ಅಬ್ಕಾರಿ ಇಲಾಖೆಯಲ್ಲಿ 6,000 ಕೋಟಿ ಮೌಲ್ಯಮಾಯ ಮಾಡಿದ್ರು. ಅದ್ರ ವಿರುದ್ಧ ಹೋರಾಟ ಮಾಡಿದ ರಾಜ್ಯಾಧ್ಯಕ್ಷರು. ಈ ಗೃಹಲಕ್ಷ್ಮಿ 5,000 ಕೋಟಿ ಜನವರಿ ಫೆಬ್ರವರಿ ಮಾರ್ಚ್ ಆಯಿತು. ಅದು ಹೋರಾಟ ಮಾಡಿ ಕೀರ್ತಿ ಕಬ್ಬಿಗೆ ಮೆಕ್ಕೆಜೋಳ ಕೊಡಿಸಬೇಕಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೋರಾಟ ಮಾಡಿದ್ರೆ ಅವರಿಗೆ ನಾವು ರಾಜ್ಯದ ಅಧ್ಯಕ್ಷ ಹೇಳ್ಬೇಕು. ನಾವು ವಿಶೇಷವಾದ ಧನ್ಯವಾದ ಸಲ್ಲಿಸಿ ದಾವಣಗೆರೆ ಜಿಲ್ಲೆಯ ಜನ ಮುಖಂಡರು, ಕಾರ್ಯಕರ್ತರು ನಿಮ್ಮ ಜೊತೆ ಅಂತ ಹೇಳಿ ಸಂದೇಶವನ್ನು ಕೊಡೋಣ ಅಂತ ಹೇಳಿ ವಿನಂತಿ ಮಾಡ್ತೀವಿ. ಬಂಧುಗಳೇ, ವ್ಯಕ್ತಿಗಿಂತ ಪಕ್ಷ ಮುಖ್ಯ. ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷಕ್ಕಿಂತ ದೇಶ ಮುಖ್ಯ. ಹೌದೇ? ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ದೇಶ ಮುಖ್ಯ. ನರೇಂದ್ರ ಮೋದಿ ನಿತಿನ್ 45 ವರ್ಷದ ಯುವಕ. ಅವರು ನನ್ನ ವಿಶ್ವ ಮೆಚ್ಚಿದ ನಾಯಕ. ಒಂದು ಅವರನ್ನ ರತ್ನಗಂಬಳಿ ಸ್ವಾಗತ ಮಾಡ್ತಾರೆ ಅಂತ ಮೋದಿಜಿ ಹೇಳಿದ್ರು. ನಿತಿನ್ ರವಿ ಮೈ ಬಾಸ್.
ಅಂತ ಹೇಳಿದ್ರು. ಬಾಸ್ ಅಂತ ಹೇಳಿದ್ರು. ನನಗೆ ರಾಷ್ಟ್ರೀಯ ನಾಯಕರು ಬಾಸ್, ರಾಷ್ಟ್ರೀಯ ಅಧ್ಯಕ್ಷರು ಬಾಸ್, ಸರ್ಕಾರದ ಪ್ರಧಾನಿ ಮೋದಿಜಿ ಸಚಿವ ಸಂಪುಟ ರವಿ ಉತ್ತಮ ಆಡಳಿತ ಕೊಡ್ತಾರೆ. ರಾಜ್ಯದ ಅಧ್ಯಕ್ಷರು ರವಿ ಬಾಸ್ ತಾನೆ, ರಾಜ್ಯದಲ್ಲಿ ರವಿ ಬಾಸ್ ತಾನೆ, ಜಿಲ್ಲಾಧ್ಯಕ್ಷರು ಬಾಸ್ ನಮಗೆ. ನಾವು ರಾಜ್ಯ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ, ಮಂಡಲ ಅಧ್ಯಕ್ಷ ಗೌರವ ಕೊಟ್ಟರೆ ಪ್ರತಿಪಕ್ಷಗಳು ಗೌರವ ಕೊಟ್ಟರು. ಅದಕ್ಕೋಸ್ಕರ ರಾಜ್ಯ ಅಧ್ಯಕ್ಷರು ಸಂಘಟನೆ, ರಾಜ್ಯ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು ನಮಗೆ ಬಾಸ್. ಹಾಗಾಗಿ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಕಾರ್ಯಕರ್ತರ ಚುನಾವಣೆ ಬರುವುದು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ, ಇಲ್ಲಿ ನಮ್ಮ ಚುನಾವಣೆ, ಮುಂದಿನ ವಿಧಾನಸಭೆ ಚುನಾವಣೆ ಯಾವ ಬರಲಿ. ಆದರೆ ಕಾರ್ಯಕರ್ತರು ಕೈಗೆ ಅಧಿಕಾರವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಸಂಕಲ್ಪ ಮಾಡಬೇಕಂತ ವಿನಂತಿ ಮಾಡಿ. ಬಹಳ ಮಾತಾಡ್ತೀವಿ, ಕ್ಷಮೆ ಇರಲಿ. ಎರಡು ಕೈ ಎತ್ತಿ ವಿಜಯನವರೇ ರಾಜ್ಯದ ಅಧ್ಯಕ್ಷರು ಜಗೀರ್ತಾರೆ, ಎರಡು ಕೈ ಎತ್ತಿರಿ ಹೇಳಿ. ಭಾರತ್ ಮಾತಾ ಕಿ ರಾಜ್ಯಾಧ್ಯಕ್ಷ ವಿಜಯನವರಿಗೆ, ರಾಜ್ಯಾಧ್ಯಕ್ಷ ವಿಜಯನವರಿಗೆ. ಯಡಿಯೂರಪ್ಪನವರು ಮನೆಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ 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 ಅಂತವರು ಸುಪುತ್ರರು